ನನ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಈ ದಿನ ನಾನು ತಂದಿರೋ ಮಾಹಿತಿ ಏನರ ಬಗ್ಗೆ ಅಂದರೆ ಹನುಮಂತನ ಬ್ರಹ್ಮಚರ್ಯದ ಬಗ್ಗೆ. ತುಂಬ ಜನರು ತಿಳ್ಕೊಂಡಿರೋ ಪ್ರಕಾರ ಹನುಮಂತ ಬ್ರಹ್ಮಚಾರಿ, ಮದುವೆ ಆಗದೆ ಇರೋನು ಅಂತ. ಇದೊಂದು ಕಾರಣಕ್ಕೆ ಎಷ್ಟೋ ಜನದಲ್ಲಿ ಒಂದು ಮೂಢನಂಬಿಕೆ ಕೂಡ ಇದೆ ಅಲ್ವಾ. ಮದುವೆ ಆಗಬೇಕಾಗಿರೋ ಅಂಥ ಕನ್ಯೆಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಡಿ ಅಂತ ಕೆಲವರು ಹೇಳ್ತಾರೆ. ಆಂಜನೇಯ ಸ್ವಾಮಿದು ಡಾಲರ್ ಇರೋವಂಥ ಸರನ ಹಾಕಬೇಡಿ ಅಂತ ಹೇಳ್ತಾರೆ ಕೆಲವರು. ಆದರೆ ಇದು ಎಷ್ಟರವರೆಗೂ ಸತ್ಯ ಅನ್ನೋದನ್ನು ನಾವು ತಿಳ್ಕೊಬೇಕಾಗಿದೆ. ಆಂಜನೇಯ ಸ್ವಾಮಿ ಹನುಮಂತ ಅಂತ ಏನು ಹೇಳ್ತೀವಿ, ಖಂಡಿತ ಬ್ರಹ್ಮಚಾರಿ ಅಲ್ಲ. ಪುರಾಣದ ಇತಿಹಾಸದ ಪುಟಗಳನ್ನ ನಾವು ತಿರುಗಿಸಿ ನೋಡಿದ್ರೆ ಹನುಮಂತನಿಗೆ ಕೂಡ ವಿವಾಹ ಆಗಿದೆ. ಹನುಮಂತನ ಹೆಂಡತಿ ಹೆಸರು ಸುವರ್ಚಲಾ ದೇವಿ. ಈ ಸುವರ್ಚಲಾ ದೇವಿ ಯಾರು ಅಂದರೆ ಸೂರ್ಯದೇವನ ಪುತ್ರಿ. ಯಾವ ಸಮಯದಲ್ಲಿ ಮದುವೆ ಆಗಬೇಕಾಗತ್ತೆ ಅಂದರೆ ಲೋಕ ಕಲ್ಯಾಣಕ್ಕೋಸ್ಕರ ಆಂಜನೇಯ ಸ್ವಾಮಿ ಸೂರ್ಯದೇವರ ಹತ್ರ ಸಿದ್ಧಾಂತವನ್ನು ವೇದಾಂತವನ್ನು ಕಲಿಯೋದಕ್ಕೆ ಅಂತ ಹೋಗ್ತಾರೆ. ಆಗ ಸೂರ್ಯದೇವ 5 ಸಿದ್ಧಾಂತಗಳನ್ನ ಕಲಿಸ್ತಾರೆ. ಇನ್ನು 4 ಸಿದ್ಧಾಂತ ಬಾಕಿ ಇದ್ದಾಗ ಸೂರ್ಯದೇವ ಒಂದು ಷರತ್ತು ಹಾಕ್ತಾರೆ, ನನ್ನ ಮಗಳನ್ನ ಮದುವೆ ಆದರೆ ಮಾತ್ರ ಬಾಕಿ ಸಿದ್ಧಾಂತಗಳನ್ನ ಹೇಳ್ಕೊಡ್ತೀನಿ ಅಂತ. ಆಗ ಧರ್ಮ ಸಂಕಟದ ಪರಿಸ್ಥಿತಿಯಲ್ಲಿ ಲೋಕ ಕಲ್ಯಾಣ ನಿಲ್ಲಬಾರ್ದು, ನನ್ನಿಂದ ಏನು ಒಳ್ಳೇದಾಗೋದಿದೆ ಅದು ನಿಲ್ಲಬಾರ್ದು ಅಂತ ಆಂಜನೇಯ ಸ್ವಾಮಿ ಮದುವೆ ಆಗ್ಲಿಕ್ಕೆ ಒಪ್ಕೊತಾರೆ. ದೇವಾನುದೇವತೆಗಳ ಮುಂದೆ ಮದುವೆ ಆದರೂ ನಡೆಯುತ್ತೆ. ಆ ಮದುವೆ ನಡೆದ ಮೇಲೆ ಆಂಜನೇಯ ಸ್ವಾಮಿಯ ಹಠ, ನಿಷ್ಠೆ ಇದನ್ನೆಲ್ಲ ನೋಡಿ ಸೂರ್ಯದೇವ ಬ್ರಹ್ಮಚಾರಿಯಾಗೇ ಉಳಿದ್ಬಿಡು ನೀನು ಅಂತ ಇನ್ನೊಂದು ವರ ಕೊಡ್ತಾರೆ. ಆಗ ಸುವರ್ಚಲಾ ದೇವಿ, ಹನುಮಂತನ ಹೆಂಡತಿ ಇದ್ದಾರೆ ಅಲ್ವಾ, ಧರ್ಮಪತ್ನಿ ಇದ್ದಾರೆ ಅಲ್ವಾ, ಆ ಸುವರ್ಚಲಾ ದೇವಿ ತನ್ನ ತಪಸ್ಸನ್ನು ಮುಂದುವರಿಸ್ತಾ ಹೋಗ್ತಾರಂತೆ. ಹಾಗಾಗಿ ಆಂಜನೇಯ ಸ್ವಾಮಿಗೆ ಮದುವೆ ಆದರೂ ಕೂಡ ತನ್ನ ಬ್ರಹ್ಮಚಾರಿತ್ವಕ್ಕೆ ಮಾತ್ರ ಯಾವುದೇ ಚ್ಯುತಿ ಬರಲಿಲ್ಲ ಅಂತ ಪುರಾಣ ಹೇಳುತ್ತೆ. ಆದರೆ ಆಂಜನೇಯ ಸ್ವಾಮಿಯನ್ನು ದಂಪತಿ ಸಮೇತ ನೋಡುವಂಥ ದೇವಸ್ಥಾನಗಳು ಬಹಳ ಬೆರಳೆಣಿಕೆಯಲ್ಲಿ ಮಾತ್ರ ಇದೆ. ಒಂದು ಅಂಥ ದೇವಸ್ಥಾನ ಬಂದು ನಮ್ಮ ಕುಣಿಗಲ್ ತಾಲೂಕಿನ ಬಿದನಕೆರೆ ಅನ್ನೋ ಗ್ರಾಮದಲ್ಲಿ ಕೂಡ ಇದೆ, ತುಮಕೂರು ಜಿಲ್ಲೆಯಲ್ಲಿ. ಇನ್ನೂ ಪುರಾಣದ ಪ್ರಕಾರ ಹೈದರಾಬಾದಿಂದ 200 ಕಿಲೋಮೀಟರ್ ದೂರದಲ್ಲಿ ಸುವರ್ಚಲಾ ದೇವಿಯ ದೇವಸ್ಥಾನ ಕೂಡ ಇದೆ ಅಂತೆ. ಸಾಧ್ಯ ಆದರೆ ಅಲ್ಲಿಗೂ ಕೂಡ ಭೇಟಿ ಕೊಡಿ. ಹೀಗಾಗಿ ಮದುವೆ ಆಗಬೇಕಾಗಿರೋವಂಥ ಕನ್ಯರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬಾರ್ದು, ಆಂಜನೇಯ ಸ್ವಾಮಿ ಡಾಲರ್ ಇರುವಂಥ ಸರಾನ ಹಾಕೋಬಾರ್ದು ಅನ್ನೋ ನಂಬಿಕೆನ ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು ಸ್ನೇಹಿತರೆ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಈ ಮಾಹಿತಿನ ಬೇರೆಯವ್ರಿಗೆ ಕೂಡ ತಿಳಿಸಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದಗಳು.